ಹಾಯ್ ಫ್ರೆಂಡ್ಸ್, ಎಲ್ರಿಗೂ ನಮಸ್ಕಾರ. ಸುರಕ್ಷಾ ಅಡುಗೆ ಮನೆಗೆ ಸ್ವಾಗತ. ನಾನು ವೀಣಾ. ಫ್ರೆಂಡ್ಸ್, ನಾವಿವತ್ತು ರಾಗಿ ಹಿಟ್ಟನ್ನು ಉಪಯೋಗಿಸ್ಕೊಂಡ್ಬಿಟ್ಟು ನೀರು ದೋಸೆನ ಯಾವ ರೀತಿ ಮಾಡೋದು ಅಂತ ಹೇಳ್ಕೊಡ್ತೀನಿ. ಬನ್ನಿ ಫ್ರೆಂಡ್ಸ್, ನೋಡೋಣ. ನೋಡಿ, ಯಾವುದೇ ಹಿಟ್ಟಾಗಿರಲಿ ಜಲ್ದಿ ಹಿಡ್ಕೊಳ್ಳಿ. ನೀವು ಒಂದು ಬೌಲ್ ತೊಗೊಂಡಿದ್ದೀನಿ. ಇದಕ್ಕೆ ನಾನು 1 ಗ್ಲಾಸಷ್ಟು ರಾಗಿ ಹಿಟ್ಟನ್ನು ಜಲ್ದಿ ಹಿಡಿದಿರುವಂತಹ ರಾಗಿ ಹಿಟ್ಟನ್ನು ಹಾಕ್ತಾಯಿದ್ದೀನಿ. ನೋಡಿ, ನೀವು 1 ಗ್ಲಾಸ್ ಆದರೆ 1 ಗ್ಲಾಸ್ ಹಾಕ್ಕೊಳ್ಳಿ, ಇಲ್ಲ 2 ಗ್ಲಾಸ್ ಅಂದರೆ 2 ಗ್ಲಾಸ್ ಹಾಕ್ಕೊಳ್ಳಿ. ನೋಡಿ, ಸ್ವಲ್ಪ ಕೊತ್ತಂಬರಿ ಮತ್ತು ಈರುಳ್ಳಿ, ಹಸಿಮೆಣ್ಸಿನ್ಕಾಯಿನ ಕಟ್ ಮಾಡಿ ಇಟ್ಕೊಂಡಿದ್ದೆ ನಾನು. ನೋಡಿ, ಇವಾಗ ಅಷ್ಟು ಹಾಕ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊತಾ ಇದ್ದೀನಿ. ಸ್ವಲ್ಪ ಉಪ್ಪು ಹಾಕ್ಕೊಳ್ಳಿ. ನೀವು ಉಪ್ಪು ಹಾಕ್ಬಿಟ್ಟು ನೀರು ಹಾಕ್ಕೊಳ್ಳೋಣ. ಇವಾಗ ನೋಡಿ, ಒಂದು ಚರಿಗೆಯಷ್ಟು ನಾನು ನೀರು ಹಾಕ್ಕೊಳ್ತಿದ್ದೀನಿ. ದೋಸೆ ಏನು ಅಂಟೋದೇ ಇಲ್ಲ, ಸೂಪರಾಗಿ ಬರ್ತವೆ. ನೀವು ಕೂಡ ಒಮ್ಮೆ ಟ್ರೈ ಮಾಡಿ, ಹೇಗಾಯಿತು ಅಂತ ಕಮೆಂಟ್ ಮಾಡಿ ಹೇಳಿ ನಮಗೆ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಫ್ರೆಂಡ್ಸ್. ನಾನು ಹಾಕೋಂಥ ವೀಡಿಯೋಸ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ನೋಡಿ, ಇವಾಗ ತವಾ ಕಾದಿದೆ, ನಾನು ಕಾಯಕ್ಕಿಟ್ಟಿದ್ದೆ. ಇದಕ್ಕೆ ಸ್ವಲ್ಪ ನೀರು ಸಿಮಿಸ್ಬಿಟ್ಟು ನಾವು ಇವಾಗ ಹಾಕ್ಕೊಳ್ಳೋಣ ದೋಸೆನ. ನೋಡಿ, ಈ ಥರ ಎಲ್ಲೆಲ್ಲಿ ಬಿಟ್ಟಿದೆಯೋ ಅಲ್ಲೆಲ್ಲಿ ಸ್ವಲ್ಪ ಹಾಕ್ಕೊಳ್ಳೋಣ. ತುಂಬಾ ರಾಗಿ ಹಿಟ್ಟು ಮಾಡಿರ್ತೀವಲ್ಲ, ತುಂಬಾ ರುಚಿಯಾಗಿರುತ್ತೆ ಫ್ರೆಂಡ್ಸ್. ನೋಡಿ, ಇದಕ್ಕೆ ಮೇಲೆ ಒಂದು ಮುಚ್ಚಿಬಿಡೋಣ ಇವಾಗ. ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ. ಎಲ್ರಿಗೂ ಶೇರ್ ಮಾಡಿ ಈ ವಿಡಿಯೋನ ಇಷ್ಟ ಆದರೆ. ನೋಡಿ, ಇವಾಗ ಸ್ವಲ್ಪ ಎಣ್ಣೆ ಹಾಕ್ಬಿಟ್ಟು ಚೆನ್ನಾಗಿ ಎಲ್ಲ ಕಡೆನೂ ಬೆನ್ಸ್ಕೊಬಿಡೋಣ ಇದನ್ನು. ನೋಡಿ, ಅಂಚು ಸ್ವಲ್ಪ ಆ ಕಡೆ ಈ ಕಡೆ ಮಾಡಿಕೊಂಡು ಚೆನ್ನಾಗಿ ಎಲ್ಲ ಕಡೆನೂ ಬೆನೆಯೋ ಥರ ಬೇಯಿಸ್ಕೊಳ್ಳೋಣ. ನೋಡಿ, ನೋಡಿ ಈ ಚೆನ್ನಾಗಿ ಬೆಂದ ನಂತರ ತಾನೇ ಎತ್ಕೊಳ್ಳುತ್ತೆ ದೋಸೆ. ತೋರಿಸ್ತೀನಿ ತಡಿ ನಿಮಗೆ ಇವಾಗ ಯಾವ ಥರ ಎತ್ಕೊಂಡಿದೆ ದೋಸೆ ಅಂತ. ನೋಡಿ, ಸುತ್ತಲೂ ಯಾವ ಥರ ಎತ್ಕೊಂಡಿದೆ ದೋಸೆ ಅಂತ. ಈಸಿಯಾಗಿಯೇ ಬರುತ್ತೆ, ಏನು ತಳಕ್ಕೇನು ಅಂಟ್ಕೊಳ್ಳೋದೇ ಇಲ್ಲ. ತುಂಬ ಸುಲಭನೇ ಮಾಡ್ಕೊಳ್ಬೋದು, ದಿಢೀರಾಗಿಯೇ ನಾವು ಮಾಡ್ಕೊಳ್ಬೋದು. ಹಾಗೆ ಕಲಿಸ್ಕೊಂಡ್ಬಿಟ್ಟು ಹಾಗೆ ತಕ್ಷಣವೇ ನಾವು ಹಾಕ್ಕೊಂಡ್ರು ಕೂಡ ನಡೆಯುತ್ತೆ. ತುಂಬ ಚೆನ್ನಾಗಿ ಬರ್ತವೆ ದೋಸೆ. ನೀವೇನು ಉದ್ದಿನಬೇಳೆ ನೆನೆಸ್ಬಿಟ್ಟು ಈ ಥರ ಮಿಕ್ಸಿಗೆ ಹಾಕಿ ಏನು ರಿಸ್ಕ್ ಎಲ್ಲ ತೊಗೊಳ್ಳೋ ಅವಶ್ಯಕತೆ ಇಲ್ಲ. ಜಸ್ಟ್ ಕಲಸೋದು ಹಾಕ್ಕೊಳ್ಳೋದು ಅಷ್ಟೇ. ನೋಡಿ ಯಾವ ಥರ ಬಂತು ದೋಸೆ ಅಂತ. ಗರಿ ಗರಿ ಆಗಿರುವಂತಹ ದೋಸೆ ರೆಡಿ ಆಯಿತು. ಇವಾಗ ನೋಡಿ, ನಾವು ಈರುಳ್ಳಿ ಎಲ್ಲ ಹಾಕಿರ್ತೀವಲ್ವ, ಅದಕ್ಕೆ ಸ್ವಲ್ಪ ತೆಳಗಡೆ ಸ್ವಲ್ಪ ಚೆನ್ನಾಗಿ ಬೇಯಕ್ಕೆ ಬಿಟ್ಬಿಡೋಣ. ನೋಡಿದ್ರಲ್ವ. ಥ್ಯಾಂಕ್ ಯು. ಬಾಯ್ ಬಾಯ್.